ಬೆಳಗಿನ ಶುಭೋದಯ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಬೆಳಗ್ಗೆ 5:30ಗೆ ಎದ್ದುಬಿಟ್ಟು ಬ್ರಷ್ ಮಾಡಿ ಕೈ ಕಾಲು ಮುಖ ತೊಳ್ಕೊಂಡು ಫಸ್ಟ್ ಬಂದು ಅನ್ನಕ್ಕೆ ಇಟ್ಬಿಟ್ಟು ಅನ್ಕೋತೈತೆ ಇವತ್ತು ಮೆಂತ್ಯ ಪರೋಟ ಮಾಡೋಣ ಅಂತ. ಸೊ ಹಂಗಾಗಿ ಅದನ್ನು ರೆಡಿ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಫಸ್ಟಿಗೆ ಗೋಧಿ ಹಿಟ್ಟು ತೊಗೊಂಡೆ, ಆಮೇಲೆ ಮೆಂತ್ಯ ಸೊಪ್ಪು ತೊಳೆದಿರೋದು ಕಟ್ ಮಾಡಿ ಹಾಕಿರೋದು, ಆಮೇಲೆ ಸ್ವಲ್ಪ ಎಳ್ಳು ಹಾಕಿದೆ, ಆಮೇಲೆ ಕಾಳು ಅಜ್ವೇನ್ ಅಂತಾರಲ್ಲ ಅದನ್ನು ಸ್ವಲ್ಪ ಹಾಕಿದೆ, ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಕೆಂಪು ಖಾರದ ಪುಡಿ, ಆಮೇಲೆ ನಾವು ಊರಿಂದ ತಂದಿರೋ ಖಾರದ ಪುಡಿ, ಇದು ಮಸಾಲೆ ಖಾರದ ಪುಡಿ, ಇದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕಿ, ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡು, ಹಿಟ್ಟು ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ನೋಡಿ ಹಿಂಗೆ ಕಾಣುತ್ತೆ ಅದು. ನೋಡಿ ಫ್ರೆಂಡ್, ಈ ಥರ ಇರುತ್ತೆ. ಆಫ್ಟರ್ 20 ಮಿನಿಟ್ಸ್ ನಾನು ಸ್ಟಾರ್ಟ್ ಮಾಡಿದೆ ಮೆಂತ್ಯ ಪರೋಟ ಮಾಡೋಕ್ಕೆ. ಹಾಗೆ ಮಾಡ್ತಾಯಿದ್ದೆ, ಮಕ್ಕಳೆಲ್ಲ ಮಲಗಿದ್ರು. 6 o'clock ಆಗಿದೆ, ಮಾರ್ನಿಂಗ್ 6 o'clock. ಸೊ ಹಂಗೆ ಸ್ವಲ್ಪ ಎರಡು ಕಡೆ ಬೇಯಿಸ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಎಲ್ಲ ಮಾಡಿ ಒಂದು ಸೈಡ್ ಇಟ್ಕೊಂಡೆ ಫ್ರೆಂಡ್ಸ್. ಸ್ಕೂಲ್ಗೆ ಹೋಗಿ ಬಂದ್ವಿ. ನೈಟ್ ಅಡುಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೆ. ಚಿಕ್ಕು ಹೋಗಿ ತೊಗರಿಕಾಯಿ ತೊಗೊಂಬಂದ, ನಾನು ವನ್ಶಿ ಇಬ್ಬರು ತೊಗರಿಕಾಯಿ ಎಲ್ಲ ಬಿಡಿಸ್ಬಿಟ್ಟು ಎರಡು ಫ್ರೆಂಡ್ಸ್ ತೊಗರಿಕಾಯಿ ಸಾರು ಮಾಡೋಕ್ಕೆ ಟೊಮೊಟೊ, ಕಾಯಿ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆ ಹಣ್ಣು ಇದನ್ನೆಲ್ಲ ಮೊದಲೇ ಬಾಯ್ಲ್ ಮಾಡಿ ಇಟ್ಕೊಂಡು ಆಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಮಿಕ್ಸಿ ಜಾರ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ರುಬ್ಬಿದ ಮೇಲೆ ಒಂದು ಪಾತ್ರೆ ಇಟ್ಕೊಂಡು 1-2 ಸ್ಪೂನ್ ಆಯಿಲ್ ಹಾಕ್ಕೊಂಡು ಫ್ರೆಂಡ್ಸ್, ಇದಕ್ಕೆ ಜೀರಿಗೆ ಹಾಕ್ಕೊಂಡ್ಬಿಟ್ಟು ಜೀರಿಗೆ ಎಲ್ಲ ಸಿಡ್ದಾದ್ಮೇಲೆ ಕರ್ಬೇವು ಸೊಪ್ಪು ಹಾಕಿದೆ. ಸಿಡ್ದಿದ್ದಕ್ಕೆ ಒಂಚು ಒಡೆ ಹೋದ್ಲು ಆ ಕಡೆ ಸೈಡ್. ಆಮೇಲೆ ರುಬ್ಬಿರೋಂಥ ಮಸಾಲನೆಲ್ಲ ಹಾಕ್ಕೊಂಡೆ. ಅದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಬಿಟ್ಟು ನೋಡಿ, ಈ ಥರ ಕುದೀತಾ ಇರಬೇಕಾದ್ರೆ ಸ್ವಲ್ಪ ಅರಿಶಿನ, ಆಮೇಲೆ ಸಾಂಬಾರು ಪುಡಿ, 1 ಸ್ಪೂನ್ ಅಷ್ಟೇ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಂಡೆ. ಯಾಕಂದರೆ ಆಲ್ರೆಡಿ ನಾನು ಅದರಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೆ. ಸೊ ಅದನ್ನೆಲ್ಲ ಬೇಯಿಸಿಟ್ಟಿರೋಂಥ ತೊಗರಿಕಾಯಿನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ 1-2 ಕುದಿ ಬರುತ್ತೆ ನೋಡಿ ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಚಪಾತಿ ಇದೆ, ಆಮೇಲೆ ಮೆಂತ್ಯ ಪರೋಟ ಇದೆ, ಹಾಗೆ ಈ ಕಡೆ ಬಿಸಿ ಅನ್ನ ಇದೆ. ಲಂಚ್ ರೆಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬಿಸಿ ಸೀಸನಿಗೆ ತಕ್ಕಾಗಿರುವ ತೊಗರಿಕಾಯಿ ಸಾಂಬಾರು. ಬನ್ನಿ ಫ್ರೆಂಡ್ಸ್, ಮಸ್ತಾಗಿ ಕೂತ್ಕೊಂಡು ಊಟ ಮಾಡೋಣ.